ಅಜ್ಜಿ, ಕುಡಿಯೋದಕ್ಕೆ ಸ್ವಲ್ಪ ನೀರು ಕೊಡಿ. ನೀವ್ಯಾಕ್ರೆ ನೀರು ತಂದು ಕೊಡ್ತಿದ್ದೀರಾ? ನೀವೇ ಕುಡಿದು ಹೊಟ್ಟೆ ತಣ್ಣಗೆ ಮಾಡ್ಕೊಳ್ಳಿ. ನಿನಗೆ ಕೋಪ ಇರೋದು ನನ್ನ ಮೇಲೆ, ನೀರ್ ಮೇಲೆ ಯಾಕೆ ತೋರಿಸ್ತೀಯ? ಕುಡಿ. ಬೇಕಾಗಿಲ್ಲ ರೀ, ನಮ್ಮ ಮನೇಲಿ ನೀರು ಕುಡಿಯೋದು ನನಗೆ ಗೊತ್ತಿಲ್ವಾ? ಇವರಿಲ್ಲಿಗೆ ಪದೇ ಪದೇ ಬರೋಂಥದ್ದು ಏನಿದೆ ಅಜ್ಜಿ? ಹೆಂಡತಿ ಆದವಳು ಇಲ್ಲಿಗಲ್ದೆ ಇನ್ನೆಲ್ಲಿಗೆ ಬರಬೇಕು? ಅದು ನಿನ್ನೆ ಮೊನ್ನೆವರೆಗೂ ಮಾತ್ರ. ಇವ್ರಿಗೆ ನಿಜವಾಗ್ಲೂ ಗಂಡ ಅನ್ನೋ ಪ್ರೀತಿ ಇದ್ದಿದ್ರೆ ನನಗೆ ಅಷ್ಟೊಂದು ಇನ್ಸಲ್ಟ್ ಮಾಡ್ದ ಮದನ್ ಆಫೀಸಲ್ಲಿ ಕೆಲಸ ಮಾಡ್ತಿರ್ಲಿಲ್ಲ. ನನಗೆ ಕೆಲಸದ ಅನಿವಾರ್ಯತೆ ತುಂಬ ಇದೆ. ಮನೇಲಿ ನನ್ನನ್ನೇ ನಂಬ್ಕೊಂಡು ಕೆಲವು ಜನ ಇದ್ದಾರೆ. ಅವರಿಗೋಸ್ಕರನಾದರೂ ನಾನು ಕೆಲಸ ಮಾಡಲೇಬೇಕು. ಕೆಲಸದ ಅನಿವಾರ್ಯತೆ ಇದೆ ಅಂದರೆ ಬೇರೆ ಕಡೆ 1000 ಕೆಲಸ ಇದೆ. ಎಲ್ಲದನ್ನು ಬಿಟ್ಟು ಅವನ ಹತ್ರನೇ ಕೆಲಸ ಮಾಡಬೇಕು ಅನ್ನೋದೇನಿದೆ? ಕೆಲಸ ಸಿಗ್ಬೇಕಾದ್ರೆ ಎಷ್ಟು ಕಷ್ಟ ಅಂತ ಇಷ್ಟೊತ್ತಿಗಾಗಲೇ ಕೆಲವ್ರಿಗೆ ಗೊತ್ತಾಗಿರ್ಬೇಕಲ್ವಾ ಅಜ್ಜಿ? ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ MDಗೆ ಒಂದು ಕೆಲಸ ಸಿಗ್ತಿಲ್ಲ ಅಂದ್ರೆ ನನಗೆಲ್ಲಿಂದ ಸಿಗ್ಬೇಕು ಹೇಳಿ? ಕೆಲಸ ಸಿಗೋದು ಒಂದು 4 ದಿನ ಲೇಟ್ ಆಗ್ಬೋದು. ಅಷ್ಟಕ್ಕೆ ಹೆದರ್ಕೊಂಡು ಆ ದುಷ್ಟನ ಹತ್ರ ಕೆಲಸ ಮಾಡೋದು ಸರಿನಾ? ಅದು ತನ್ನ ಗಂಡಂಗೆ ಅಷ್ಟೊಂದು ಅವಮಾನ ಮಾಡಿದವನ ಹತ್ರ. ಆಯ್ತು, ಇಲ್ಲಿ ಕೆಲಸ ಬಿಟ್ಟು ಬೇರೆ ಕಡೆ ಸೇರ್ಕೊಂತೀನಿ. ಅಲ್ಲಿ ಒಳ್ಳೆಯವ್ರು ಸಿಗ್ತಾರೆ ಅಂತ ಏನು ಗ್ಯಾರಂಟಿ? ಅವನು ಸರಿ ಇಲ್ಲ ಅಂತ ಬೇರೆ ಕಡೆ ಹೋಗೋದು, ಅವನು ಸರಿ ಇಲ್ಲ ಅಂತ ಬೇರೆ ಕಡೆ ಹೋಗೋದು, ಎಷ್ಟು ಕಡೆ ಅಂತ ಅಲಿಯೋದು? ಎಷ್ಟಕ್ಕೂ ಆ ಕೆಟ್ಟ ಮನುಷ್ಯನ ಹತ್ರ ನಾನು ಕೆಲಸ ಮಾಡಬಾರ್ದು ಅಂತ ನಿಜವಾಗ್ಲೂ ಇವ್ರಿಗೆ ಕಾಳಜಿ ಇದ್ರೆ ಇವರಿಗೆ ಒಂದು ಕಂಪ್ನಿ ಶುರು ಮಾಡಕ್ಕೆ ಹೇಳಿ. ನಾನು ಅಲ್ಲೇ ಸೇರ್ಕೋತೀನಿ, ಆಗ ನಾನು ಸೇಫ್. ಇವ್ರ ಕೈಯಲ್ಲಿ ಅದಾಗುತ್ತಾ ಕೇಳಿ ಅಜ್ಜಿ.